ನಮಸ್ಕಾರ. ಫ್ಲೋರೈಡ್ ಪಾಯ್ಸನ್ ಜನರ ಜೀವ ತೆಗೆಯುತ್ತಿದೆ. ಜೀವಜಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ತುಮಕೂರು ಜಿಲ್ಲೆಯ ಜನರನ್ನ ಈ ಒಂದು ವಿಚಾರ ನಿಜಕ್ಕೂ ಕ್ಷಣಕಾಲ ದಂಗಾಗಿಸುತ್ತೆ. ಯಾಕಂದ್ರೆ ಜಿಲ್ಲೆಯ ಜನರು ಕುಡಿಯುತ್ತಿರುವ ನೀರಿನಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನ ಅವಧಿಯಲ್ಲಿ ಪರೀಕ್ಷಿಸಲಾಗಿರುವ ಕೊಳವೆ ಬಾವಿಗಳ ಪೈಕಿ 1089 ಕೊಳವೆ ಬಾವಿಗಳಲ್ಲಿ ಫ್ಲೋರೈಡ್ ಜೊತೆಯಲ್ಲಿ ಇತರೆ ರಾಸಾಯನಿಕಗಳು ಸಂಯುಕ್ತವಾಗಿ ಸೇರಿ ಶಿಫಾರಸಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅಂಶ ಬೆಳಕಿಗೆ ಬಂದಿದೆ. ಇದೊಂದು ಆಘಾತಕಾರಿ ವಿಷಯವಾಗಿದ್ದು, ಇಂತಹ ನೀರಿನ ಬಳಕೆಯಿಂದ ಶಾಶ್ವತ ಅಂಗವೈಕಲ್ಯದಂತಹ ವೈಪರೀತ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳಿವೆ. ಮಾನವನ ಬಹುಮುಖ್ಯ ಅಗತ್ಯತೆಗಳಲ್ಲಿ ಒಂದಾದ ನೀರು ಶುದ್ಧವಾಗಿದ್ದರೆ ಮಾತ್ರ ಕುಡಿಯಲು ಬಳಕೆ ಮಾಡಬಹುದು. ಬಹುತೇಕ ಕಾಯಿಲೆಗಳು ಈ ಅಶುದ್ಧ ಕುಡಿಯುವ ನೀರಿನಿಂದ ಬರ್ತವೆ ಎಂಬುದು ಸಾಮಾನ್ಯ ಸಂಗತಿ. ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಸರ್ಕಾರದ ಬಹುಮುಖ್ಯ ಜವಾಬ್ದಾರಿ ಮತ್ತು ಕರ್ತವ್ಯ. ಇದಕ್ಕೆಂದು ಪ್ರತ್ಯೇಕ ಇಲಾಖೆ ಕೂಡ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲವು ಸಂಘ ಸಂಸ್ಥೆಗಳು ಕೂಡ ಕಾರ್ಯೋನ್ಮುಖವಾಗಿವೆ. ಜಿಲ್ಲೆಯ 800ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆಂದು ಘಟಕಗಳನ್ನು ಸ್ಥಾಪಿಸಲಾಗಿದೆ. ಜಿಲ್ಲೆಯ 1862 ಕೊಳವೆ ಬಾವಿಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳ ಪತ್ತೆ. ಈಗಾಗಲೇ ಜಿಲ್ಲೆಯ 100 ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ಕೊರತೆ ಕಂಡುಬಂದಿದೆ. ಇಂತಹ ತುರ್ತು ಸಂದರ್ಭದಲ್ಲಿ ನೀರಿನ ಗುಣಮಟ್ಟದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವ ಹಾಗೆ ಕಾಣುವುದಿಲ್ಲ. ಊರಿಗೆ ಬೋರ್ವೆಲ್ ಬಂದ್ರೆ ಸಾಕು, ಕೊರೆದಾಗ ನೀರು ಬಿದ್ರೆ ಸಾಕೆಂಬ ಉಮೇದಿನಲ್ಲಿ ಜನರ ಜೊತೆ ಇಲಾಖೆಯವರು ಇರ್ತಾರ. ಕೊಳವೆ ಬಾವಿಯಲ್ಲಿ ಸಿಕ್ಕಿದ ನೀರಿನ ಗುಣಮಟ್ಟವನ್ನು ಲೆಕ್ಕಿಸದೆ ನೀರು ಸಿಕ್ಕಿದ್ರೆ ಸಾಕಿದ್ದು ಕುಡಿಯಲು ಬಳಸಿ ಅನಾರೋಗ್ಯಕ್ಕೆ ತುತ್ತಾಗುವುದು ದುರದೃಷ್ಟಕರ ಸಂಗತಿ. ಪ್ರತಿ ವರ್ಷ ಪೂರ್ವ ಮುಂಗಾರಿನಲ್ಲಿ ಮತ್ತು ಮುಂಗಾರಿನ ನಂತರ ಒಮ್ಮೆ ಕೊಳವೆ ಬಾವಿಗಳ ನೀರಿನ ಗುಣಮಟ್ಟವನ್ನು ಪರಿಶೀಲಿಸಲಾಗುತ್ತದೆ. ನೀರನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಸದರಿ ನೀರು ಕುಡಿಯಲು ಯೋಗ್ಯವಿದೆಯೇ ಇಲ್ಲವೇ ಎಂಬುದನ್ನು ಪ್ರಮಾಣೀಕರಿಸಲಾಗುತ್ತದೆ. ಹೀಗೆ ಜಿಲ್ಲೆಯ 10 ತಾಲೂಕುಗಳ 2658 ಹಳ್ಳಿಗಳಲ್ಲಿರುವ 16,461 ಕೊಳವೆ ಬಾವಿಗಳಲ್ಲಿ 2653 ನೀರಿನ ಮೂಲಗಳನ್ನು ಇಲಾಖೆಯ ವತಿಯಿಂದ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಲ್ಲಿ 1862 ಜನವಸತಿ ಪ್ರದೇಶಗಳ 2653 ನೀರಿನ ಮೂಲಗಳು ವಿವಿಧ ರೀತಿಯ ರಾಸಾಯನಿಕಗಳು ಮತ್ತು ಲವಣ ಖನಿಜಗಳಿಂದ ಕಲುಷಿತವಾಗಿದೆ. ಫ್ಲೋರೈಡ್ ಯುಕ್ತ ನೀರಿನ ಮೂಲಗಳು. ತುಮಕೂರು ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನ ಅವಧಿಯಲ್ಲಿ ಪರೀಕ್ಷಿಸಲಾದ ಕೊಳವೆ ಬಾವಿಗಳ ಸಂಖ್ಯೆ 2653. ಇದರಲ್ಲಿ ಬಹುಮುಖ್ಯವಾಗಿ ಫ್ಲೋರೈಡ್, ಆರ್ಸೆನಿಕ್, ಕಬ್ಬಿಣ, ಅಪಾಯಕಾರಿ ಲವಣಯುಕ್ತ, ನೈಟ್ರೇಟ್, ಕ್ಲೋರೈಡ್, ರಸಸಾರ, ಗಡಸುತನ ಮುಂತಾದ 6 ಮಾನದಂಡಗಳನ್ನು ಇಟ್ಟುಕೊಂಡು ಗುಣಮಟ್ಟ ಪರೀಕ್ಷೆ ಮಾಡಲಾಗುತ್ತೆ. ಜಿಲ್ಲೆಯಲ್ಲಿ ಪರೀಕ್ಷಿಸಲಾಗಿರುವ ಕೊಳವೆ ಬಾವಿಗಳ ಪೈಕಿ 1089 ಕೊಳವೆ ಬಾವಿಗಳಲ್ಲಿ ಫ್ಲೋರೈಡ್ ಜೊತೆಯಲ್ಲಿ ಇತರೆ ರಾಸಾಯನಿಕಗಳು ಸಂಯುಕ್ತವಾಗಿ ಸೇರಿ ಶಿಫಾರಸಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅಂಶ ಬೆಳಕಿಗೆ ಬಂದಿದೆ. ಇದೊಂದು ಆಘಾತಕಾರಿ ವಿಷಯವಾಗಿದ್ದು, ಇಂತಹ ನೀರಿನ ಬಳಕೆಯಿಂದ ಶಾಶ್ವತ ಅಂಗವೈಕಲ್ಯದಂತಹ ವೈಪರೀತ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳಿವೆ.
ಫ್ಲೋರೈಡ್ ಇಲ್ಲದೆ ಇತರೆ ಅಪಾಯಕಾರಿ ರಾಸಾಯನಿಕಗಳಿಂದ ಕೂಡಿದ ಕೊಳವೆ ಬಾವಿಗಳ ಸಂಖ್ಯೆ 376 ಇದೆ. ಈ ಕೊಳವೆ ಬಾವಿಗಳ ನೀರನ್ನ ಕೂಡ ಶುದ್ಧೀಕರಿಸಿ ಉಪಯೋಗಿಸಬೇಕಾಗತ್ತೆ. ಮಾರಣಾಂತಿಕವಾಗಿ ಆನ್ಸರಿಕ್ ಎಂಬ ವಿಷಯುಕ್ತ ರಾಸಾಯನಿಕ ಜಿಲ್ಲೆಯ ಯಾವ ಕೊಳವೆ ಬಾವಿಯಲ್ಲಾಗಲಿ ತಾಲೂಕಿನಲ್ಲಾಗಲಿ ಕಂಡುಬಂದಿಲ್ಲ. ಕಬ್ಬಿಣದ ಅಂಶ ಜಾಸ್ತಿ ಇರುವ ನೀರಿನ ಮೂಲಗಳು ಪಾವಗಡ ತಾಲೂಕೊಂದನ್ನ ಹೊರತುಪಡಿಸಿ ಇತರೆ ಎಲ್ಲ ತಾಲೂಕುಗಳಲ್ಲಿಯೂ ಕಂಡುಬಂದಿದೆ. ಶಿರಾ, ತಿಪಟೂರು, ತುರುವೇಕೆರೆ, ತುಮಕೂರು ತಾಲೂಕುಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶವಿರುವ ನೀರು ಪತ್ತೆಯಾಗಿದೆ. ನೈಟ್ರೇಟ್ ಅಂಶವಿರುವ 21 ಕೊಳವೆ ಬಾವಿಗಳು ಅತ್ಯಂತ ಗಡಸು ನೀರನ್ನ ಹೊಂದಿ ಕುಡಿಯಲು ಅನುಪಯುಕ್ತವಾದ 92 ನೀರಿನ ಮೂಲಗಳು ಜಿಲ್ಲೆಯಲ್ಲಿ ಕಂಡುಬಂದಿದೆ. ಬ್ರೇಕ್ನ ನಂತರ ಫ್ಲೋರೈಡ್ ಪಾಯ್ಸನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ನೀರು ಕುಡಿದರೆ ಕಾಯಿಲೆ ಬರೋದು ಗ್ಯಾರಂಟಿ. ಈ ನೀರು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಸಾಕಷ್ಟು ಸಮಸ್ಯೆಗಳು ಈ ಒಂದು ನೀರನ್ನ ಕುಡಿಯುವುದರಿಂದ ಕಾಣಿಸಿಕೊಳ್ಳುತ್ತೆ. ಫ್ಲೋರೋಸಿಸ್ ಜೊತೆಯಲ್ಲಿ ಅಕಾಲದಲ್ಲಿ ಮುದಿತನ, ಮೂಳೆ ಸವೆತ, ಇನ್ನು ಮುಂತಾದಂತಹ ಭೀಕರ ಹಾಗೂ ಶಾಶ್ವತ ಅಂಗಹೀನವಾಗುವಂತಹ ಕಾಯಿಲೆಗಳಿಗೆ ಜೊತೆಗೆ ತುತ್ತಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಫ್ಲೋರೈಡ್ ಅಂಶ ಕಂಡುಬಂದಿದೆ ಅಂತ ನೋಡೋಣ ಬನ್ನಿ. ಜಿಲ್ಲೆಯ 1500ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಶುದ್ಧ ನೀರಿನ ಘಟಕಗಳಿಲ್ಲ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿರುವ ಒಟ್ಟು ಹಳ್ಳಿಗಳ ಸಂಖ್ಯೆ 2500ಕ್ಕೂ ಅಧಿಕವಾಗಿದೆ. ಇದರಲ್ಲಿ 5315 ಜನವಸತಿ ಪ್ರದೇಶಗಳು ಇವೆ. ಈ ಹಳ್ಳಿಗಳಲ್ಲಿ ಇರುವ ಕೊಳವೆ ಬಾವಿಗಳ ಸಂಖ್ಯೆ 16461. ಇದರಲ್ಲಿ ಕೇವಲ 832 ಹಳ್ಳಿಗಳಿಗೆ ಮಾತ್ರ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಒದಗಿಸಲಾಗಿದೆ. ಉಳಿದ ಹಳ್ಳಿಗಳ ಜನವಸತಿಗಳಿಗೆ ಇಂತಹ ಸೌಲಭ್ಯವಿಲ್ಲ. ವಿಪರ್ಯಾಸವೇನೆಂದರೆ ಮುಂಗಾರು ಪೂರ್ವ ಕುಡಿಯುವ ನೀರಿನ ಗುಣಮಟ್ಟದ ಪರೀಕ್ಷೆಯಲ್ಲಿ 1862 ನೀರಿನ ಮೂಲಗಳು ಫ್ಲೋರೈಡ್ ಮತ್ತಿತರ ಹಾನಿಕಾರಕ ಅಂಶಗಳಿಂದ ಕೂಡಿ ಕುಡಿಯಲು ಅನುಪಯುಕ್ತವಾಗಿವೆ ಎಂದು ತಿಳಿದುಬಂದಿದೆ.
ಕೋಟಗೆರೆ ತಾಲೂಕಿನಲ್ಲಿ 309 ಜನ ವಸತಿ ಪ್ರದೇಶಗಳ ಕೊಳವೆ ಬಾವಿಗಳು ಕುಡಿಯಲು ಯೋಗ್ಯವಾಗಿಲ್ಲದೆ ಇರುವುದು ಕಂಡುಬಂದಿದೆ. ಸದರಿ ತಾಲೂಕಿನಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಒ ಘಟಕಗಳ ಸಂಖ್ಯೆ 73 ಮಾತ್ರ. ಹಾಗಾಗಿ ಇಲ್ಲಿರುವ 232 ಹಳ್ಳಿಗಳಲ್ಲಿ ಇನ್ನು 106 ಹಳ್ಳಿಗಳಿಗೆ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸಬೇಕಾಗಿದೆ. ತುಮಕೂರು ನಗರದಲ್ಲಿ ಈಗ ಇತ್ತೀಚೆಗೆ ನೀರಿನ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬೇಸಿಗೆ ಕಳೆದಂತೆಯೂ ಇವತ್ತು ಹೇಮಾವತಿ ನೀರು ಅಭಾವ ಜಾಸ್ತಿ ಆಗ್ತಾನೆ. ಈಗ ಜನ ಬೋರ್ವೆಲ್ಗೆ ಹೋಗ್ತಾ ಇದ್ದಾರೆ. ಇವತ್ತು ತುಮಕೂರು ನಗರದಲ್ಲಿ 1200 ಅಡಿವರೆಗೂ ಇವತ್ತು ಬೋರ್ವೆಲ್ನ ಕೊರೆಸಿ ರೈತರು ಜಮೀನು ತೆಗೆಯೋದಲ್ಲದೆ ಇವತ್ತು ಕುಡಿಯೋ ನೀರಿಗೂ ತುಮಕೂರು ಮಹಾನಗರ ಪಾಲಿಕೆಯೂ ಬೋರ್ವೆಲ್ ಆಶ್ರಯ ಹೋಗ್ತಾ ಇದೆ. ತುಂಬ ಆಳಕ್ಕೆ ಹೋದಂಥ ಇದರಲ್ಲಿ ಪಾವಗಡ, ಮಧುಗಿರಿ, ಶಿರಾದಲ್ಲಿರ್ತಕ್ಕಂಥ ಫ್ಲೋರೈಡ್ ನೀರು ತುಮಕೂರಿನಲ್ಲೂ ಸಹ ಇವತ್ತು ಗೋಚರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಹಲವಾರು ಕಡೆ ಹಲವಾರು ಬಡಾವಣೆಗಳಲ್ಲಿ ಇವತ್ತು ನೀರಿನ ಸಮಸ್ಯೆ ತುಂಬ ಗಂಭೀರವಾಗಿದೆ ತುಮಕೂರು ನಗರದಲ್ಲಿ. ಉದಾಹರಣೆಗೆ ವಾರ್ಡ್ ನಂಬರ್ 1ನಲ್ಲಿ ಕಂಠೀರಾಯರಪಾಳ್ಯ ಅಂತ ಒಂದು ಜಾಗ ಇದೆ. ಅಲ್ಲಿ ಇಲ್ಲಿವರೆಗೂ ಕನಿಷ್ಠ 15 ದಿವಸ ಆದ್ರೂ ಒಂದು ಬಿನ್ಗೆ ನೀರು ಕೊಡಲಿಕ್ಕೆ ಇವತ್ತು ಮಹಾನಗರ ಪಾಲಿಕೆ ಆಡಳಿತ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಬಡಾವಣೆಗಳಲ್ಲಿ ಹಲವಾರು ಭಾಗದಲ್ಲಿ ಇವತ್ತು ನೀರಿನ ಅಭಾವ ತುಂಬ ಜಾಸ್ತಿ ಆಗಿರೋದ್ರಿಂದ ಕೂಡಲೇ ಮಹಾನಗರ ಪಾಲಿಕೆ ಇದನ್ನು ಗಮನ ಹರಿಸಬೇಕು. ಜೊತೆಗೆ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಹೆಚ್ಚಿನದಾಗಿ ಪ್ರಾರಂಭ ಮಾಡಬೇಕು. ಕಾರಣ ಯಾಕೆ ಅಂತಂದರೆ ಇವತ್ತು ನೀರಿನ ಕಲುಷಿತ ನೀರು ಇವತ್ತು ಫ್ಲೋರೈಡ್ ರೀತಿಯಲ್ಲಿ ಇವತ್ತು 1200 ಅಡಿ 1300 ಅಡಿ ಹೋಗೋದ್ರಿಂದ ಫ್ಲೋರೈಡ್ ಮಿಶ್ರಿತ ಆಗೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರ ಆಗ್ತಕ್ಕಂಥದ್ದು. ಇದರಿಂದ ಮಕ್ಕಳು ಬೆಳವಣಿಗೆ ಮತ್ತು ಅವರ ಮೂಳೆಯ ಬೆಳವಣಿಗೆಗಳಲ್ಲಿ ಇವತ್ತು ತಾಂತ್ರಿಕ ದೋಷಗಳಿಂದ ಇವತ್ತು ಕುಂಠಿತ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಮುಂದೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕೂಡಲೇ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿನ ಅಗತ್ಯವಾಗಿ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಶಾಸಕರು ಮತ್ತು ನಮ್ಮ ಮಹಾನಗರ ಪಾಲಿಕೆ ಆಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈಗ ಚುನಾವಣಾ ಸಮಯ ಆಗಿರೋದ್ರಿಂದ ಇದು ಸ್ಟಾರ್ ಸ್ಪೋರ್ಟ್ 24x7 ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ತಹಸೀಲ್ದಾರರು ನೇತೃತ್ವದಲ್ಲಿ 24 ಗಂಟೆ ಇಂಥ ತ್ವರಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಾನೂನು ವ್ಯವಸ್ಥೆ ಜಾರಿಯಲ್ಲಿದೆ. ಆ ಟಾಸ್ಕ್ ಫೋರ್ಸ್ ಕಮಿಟಿ ಸೀರಿಯಸ್ ಆಗಿ ಆಕ್ಟಿವ್ ಆಗಬೇಕು. ನೀರನ್ನು ಎಲ್ಲೆಲ್ಲಿ ಆಗುತ್ತೆ, ಫ್ಲೋರೈಡ್ ಎಲ್ಲಿದಾಗಿದೆ ಅಂತಕ್ಕಂಥದ್ದನ್ನು ಇವತ್ತು ಕೃಷಿ ಇಲಾಖೆಯ ಏನು ಲ್ಯಾಬ್ ಇದೆ ಅದರಲ್ಲಿ ಚೆಕ್ ಮಾಡಿ ಈ ನೀರಿನ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮತ್ತು ಸಾರ್ವಜನಿಕ ಬೇಡಿಕೆಯೂ ಸಹ ಇದೆ ಆಗಿದೆ. ಇನ್ನು ಶಿರಾ ತಾಲೂಕಿನಲ್ಲಿ ಒಟ್ಟು 42 ಪಂಚಾಯಿತಿಗಳಿದ್ದು 492 ಗ್ರಾಮಗಳಿವೆ. ಇದರಲ್ಲಿ 60 ಸಮಸ್ಯಾತ್ಮಕ ಗ್ರಾಮಗಳೆಂದು ಗುರುತಿಸಲಾಗಿದೆ. ಸಂಪೂರ್ಣ ನೀರಿನ ಸಮಸ್ಯೆ ಇರುವ ಗ್ರಾಮಗಳೆಂದರೆ 7 ಗ್ರಾಮಗಳು. ಕಂಬದಹಳ್ಳಿ, ಚಿಕ್ಕಸಂದ್ರ ಕಾವಲ್, ಎಮ್ಮೆರಹಳ್ಳಿ, ಹಕ್ಕಿಪಿಕ್ಕಿ ಕಾಲೋನಿ, ವೆಂಕಟಾಪುರ. ಈ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಚಿನ್ನಯ್ಯನಪಾಳ್ಯ, ಬಡನಿಹಳ್ಳಿ ಈ ಗ್ರಾಮಗಳಿಗೆ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಸಲಾಗುತ್ತಿದೆ. ಶಿರಾ ತಾಲೂಕಿನಲ್ಲಿ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ತೀರ ಕಡಿಮೆಯಾಗುತ್ತಿದೆ. ನೀರಿನ ಸಮಸ್ಯೆ ಪರಿಹಾರಕ್ಕೆ ಹಲವಾರು ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಹೊಸ ಕೊಳವೆ ಬಾವಿ ಕೊರೆಸಲು ಹಾಗೂ ಇರುವ ಕೊಳವೆ ಬಾವಿಗಳನ್ನು ರೀಡ್ರಿಲ್ ಮಾಡಿಸಲಾಗುತ್ತಿದೆ. ಸದ್ಯ ಈಗ 7 ಗ್ರಾಮದಲ್ಲಿ ಸಮಸ್ಯೆ ತೀವ್ರ ಇದೆ. ಈ ಗ್ರಾಮಗಳಲ್ಲಿ 5 ಟ್ಯಾಂಕರ್ ಮೂಲಕ, 2 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ ಮೂಲಕ ಸರಬರಾಜು ಮಾಡಲಾಗುತ್ತಿದೆ. ಇನ್ನು ಶಿರಾದಲ್ಲಿ 290 ಜನ ವಸತಿಗಳ ಕುಡಿಯುವ ನೀರಿನ ಮೂಲಕ ಫ್ಲೋರೈಡ್ ಮತ್ತಿತರ ರಾಸಾಯನಿಕಗಳಿಂದ ಕೂಡಿವೆ. ಊರಲ್ಲಿ 3-3.5 ತಿಂಗಳಾಗೈತೆ ನೀರಿನ ಪ್ರಾಬ್ಲಮ್ ಆಗಿ ಯಾರು ಇದುವರೆಗೂ ಬಂದು ಯಾರು ಕೇಳ್ತಿಲ್ಲ. ಅಲ್ಲೊಂದು ಗೋಮಾಳದಲ್ಲಿ ಒಂದು ಬೋರ್ ಕೊರ್ಸಿದೀವಿ ಅಂತ ಹೇಳ್ತಾರೆ, ಅದಕ್ಕೆ ಅರ್ಧ ಬಂದು ಮಾಡಿ ನಿಲ್ಸಿದ್ದಾರೆ. ಅದನ್ನ ಕೇಳೋರ ಯಾರು ಇಲ್ಲ. ಎಲ್ಲರೂ ಮೊನ್ನೆ PDO ಬಂದು ಕೇಳಿರು, ಟ್ಯಾಂಕರು ಊರಲ್ಲಿ ಓಡಿಸ್ತಿದೀವಿ ಅಂತ ಬಂದು ಯಾರು ಹೊಡೆದಿಲ್ಲ ಆದ್ರೂ ಹೊಡೆದಿದ್ದೀವಿ ಅಂತ ಬಂದು ಅರ್ಜಿ ಕೊಟ್ಟಿದ್ದಾರಂತೆ. ಅದನ್ನ ಯಾರು ಕೊಟ್ಟಿದ್ದಾರಂತ ಯಾರು ಕೇಳೋರು ಯಾರು ಇಲ್ಲ. ಮತ್ತೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಮನೆಯಿಂದ ಚರಂಡಿ ನೋಡಿ ಬೇಕಿದ್ರೆ ನಾವು ತಕೋಬಹುದು, ಇಲ್ಲ ಅಂದ್ರೆ ಅದು ಹಂಗೆ ಇರುತ್ತೆ. ಒಂದು ನೀರಿಂದ ಒಂದು ಇದೇ ಇಲ್ಲ ನಮ್ಗೆ.
ಮಧುಗಿರಿ ತಾಲೂಕಿನಲ್ಲಿ 284 ಹಳ್ಳಿಗಳಿವೆ. ಇದರಲ್ಲಿ 380 ಕುಡಿಯುವ ನೀರಿನ ಘಟಕಗಳಿವೆ. ಇವುಗಳಲ್ಲಿ 15 ನೀರಿನ ಮೂಲಗಳು ಕಲುಷಿತವಾಗಿವೆ. ಈ ತಾಲೂಕಿನ ಒಂದೊಂದು ಹಳ್ಳಿಗಳಲ್ಲಿಯೂ ಒಂದೊಂದು ರೀತಿಯ ಫ್ಲೋರೈಡ್ ಅಂಶ ಕಂಡುಬರುತ್ತದೆ. ಭೂಮಿಯ ಗುಣಮಟ್ಟದನ್ವಯ ಹೆಚ್ಚು ಆಳ ಹೋದಂತೆಲ್ಲ ಫ್ಲೋರೈಡ್ ಮತ್ತಿತರ ರಾಸಾಯನಿಕಗಳಿಂದ ಕೂಡಿರುತ್ತೆ. ಇದರಲ್ಲಿ 2% ಫ್ಲೋರೈಡ್ ಅಂಶವಿರುತ್ತೆ. ಪಾವಗಡ ತಾಲೂಕು 33 ಪಂಚಾಯಿತಿಯನ್ನ ಒಳಗೊಂಡಿದೆ. ಇದರಲ್ಲಿ ಒಟ್ಟು 247 ನೀರಿನ ಘಟಕಗಳಿದ್ದು, ಜನವಸತಿಗಳ ಕುಡಿಯುವ ನೀರಿನ ಮೂಲಗಳು ಫ್ಲೋರೈಡ್ ಮತ್ತಿತರೆ ರಾಸಾಯನಿಕಗಳಿಂದ ಕೂಡಿವೆ. ಇನ್ನು 13 ನೀರಿನ ಘಟಕಗಳು ನಿಂತು ಹೋಗಿವೆ. ಮತ್ತೆ 234 ನೀರಿನ ಘಟಕಗಳು ಕಾರ್ಯಗತಿಯಲ್ಲಿವೆ. ಇನ್ನು 13 ನೀರಿನ ಘಟಕಗಳು ನಿಂತು ಹೋಗಿವೆ. ಮತ್ತೆ 234 ನೀರಿನ ಘಟಕಗಳು ಕಾರ್ಯಗತಿಯಲ್ಲಿವೆ. ತಾಲೂಕಿನ ನೀರಿನಲ್ಲಿ 1.5 ಫ್ಲೋರೈಡ್ ಅಂಶವಿದ್ದು, ನೀರನ್ನೆಲ್ಲ ಫಿಲ್ಟರ್ ಮಾಡಿದಾಗ 1% ಫ್ಲೋರೈಡ್ ಅಂಶವಿರುತ್ತೆ. ಈ ನೀರನ್ನ ಕುಡಿದ ಜನರು ದಿನೇ ದಿನೇ ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಜೊತೆಗೆ ಪಾವಗಡದ ಮಹಿಳೆಯರು ಗರ್ಭಕೋಶ ಸಮಸ್ಯೆಗೂ ಕೂಡ ತುತ್ತಾಗುತ್ತಿದ್ದಾರೆ. ತಾಲೂಕಿನಲ್ಲಿ 284 ಹಳ್ಳಿಗಳಿವೆ. ಇದರಲ್ಲಿ 135 ಜನವಸತಿಗಳ ನೀರಿನ ಮೂಲಗಳು ಕಲುಷಿತವಾಗಿವೆ. ಇಡೀ ತಾಲೂಕಿನಲ್ಲಿರುವ RO ಘಟಕಗಳ ಸಂಖ್ಯೆ ಕೇವಲ 50. ಇದರಲ್ಲಿ 15 ಘಟಕಗಳು ಕೆಟ್ಟು ಹೋಗಿವೆ. 106 ಹಳ್ಳಿಗಳ ಸಮುದಾಯ ಉತ್ತಮ ಗುಣಮಟ್ಟದ ಕುಡಿಯುವ ನೀರಿನ ಸೌಕರ್ಯದಿಂದ ವಂಚಿತವಾಗಿವೆ. ಗ್ರಾಮಾಂತರ ಪ್ರದೇಶದಲ್ಲಿ ಒಟ್ಟು 293 ಜನವಸತಿ ಗ್ರಾಮಗಳಿದ್ದು, 2011ರ ಜನಗಣತಿ ಪ್ರಕಾರ 1,95,004 ಜನರಿದ್ದಾರೆ. 36 ಗ್ರಾಮ ಪಂಚಾಯಿತಿಗಳಿಂದ ಒಟ್ಟಾರೆ 7 ಗ್ರಾಮಗಳಲ್ಲಿ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಕಂಡುಬಂದಿದೆ. ಕುಡಿಯುವ ನೀರು ಪೂರೈಕೆ ಮತ್ತು ನೈರ್ಮಲ್ಯ ಇಲಾಖೆಯು ಗ್ರಾಮಾಂತರ ಪ್ರದೇಶದ ಕುಡಿಯುವ ನೀರು ಪೂರೈಕೆಯು ಕಾರ್ಯನಿರ್ವಹಿಸುತ್ತಿರುವ ಬೋರ್ವೆಲ್ಗಳಲ್ಲಿನ ನೀರನ್ನು ತನ್ನದೇ ಆದ ಪ್ರಯೋಗಾಲಯದಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ನೀರಿನ ತಪಾಸಣೆ ಮಾಡಿ ದಾಖಲೆ ನಿರ್ವಹಣೆ ಮಾಡುತ್ತಿದ್ದು, ಇದರ ಮಾಹಿತಿಯಂತೆ 7 ಗ್ರಾಮಗಳಲ್ಲಿ ನೀರು ಪೂರೈಕೆಯ ಬೋರ್ವೆಲ್ಗಳಲ್ಲಿ ಫ್ಲೋರೈಡ್ ಅಂಶ ಕಂಡುಬಂದಿದೆ. ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಬಾಗೇನಹಳ್ಳಿ, ಹುದ್ರಿದುರ್ಗದ ಗ್ರಾಮ ಪಂಚಾಯಿತಿಯ ಯಳಚವಾಡಿ, ಗುಲ್ಲಲಿಪುರ, ಡಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜೇಂದ್ರಪುರ, ಕೊತ್ತಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಗಾರಕದಹಳ್ಳಿ, ಕೊತ್ತಿಗೆರೆ, ಟಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ತಿಪ್ಪಸಂದ್ರ, ಗೋಕುಲ, ತಿಪ್ಪೇಸಂದ್ರ ಗ್ರಾಮಗಳಲ್ಲಿ ಕಂಡುಬಂದಿದೆ.
ಸದರಿ ಗ್ರಾಮಗಳ ವ್ಯಾಪ್ತಿಯಲ್ಲಿನ ಜನತೆಗೆ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಶುದ್ಧ ಕುಡಿಯುವ ನೀರು ಘಟಕ ಸ್ಥಾಪಿಸಿರುವ ನಿಟ್ಟಿನಲ್ಲಿ ಸೂಕ್ತ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಎಡಬ್ಲ್ಯೂ ಈಶ್ವರಯ್ಯ ತಿಳಿಸಿದ್ದಾರೆ. ಫ್ಲೋರೈಡ್ ಅಂಶಗಳು ನಮ್ಮ ಈಗ 758 ಜನವಸತಿಗಳ ಪೈಕಿ 7 ಜನವಸತಿಗಳಲ್ಲಿ ನಾವು ಫ್ಲೋರೈಡ್ ಅಂಶ ಇರುವ ಬಗ್ಗೆ ಕಂಡು ಬಂದಿರುತ್ತದೆ. ಆ ಗ್ರಾಮಗಳ ವಿವರ ಈ ತರ ಇದೆ. ಬಾಗೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಬಾಗೇನಹಳ್ಳಿ, ಉತ್ತರದುರ್ಗ ಗ್ರಾಮ ಪಂಚಾಯತಿ ಯಲಚವಾಡಿ. ಇದನ್ನು ನಾವು ಮಾಹಿತಿನ ಪ್ರತಿ ತಿಂಗಳು 6 ತಿಂಗಳಿಗೊಮ್ಮೆ ನಾವು ಇದನ್ನ ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಲ್ಪಡುತ್ತದೆ. ಹಾಗೆಯೇ ಈಗ ನಾವು ಈ ಫ್ಲೋರೈಡ್ ಅಂಶ ಎಲ್ಲೆಲ್ಲಿ ನಾವು ಕಂಡು ಬಂದಿದೆ ಅಲ್ಲಿ ಆದಷ್ಟು ಇದನ್ನ ಪರಿಗಣನೆ ತೆಗೆದುಕೊಂಡು ಇಲ್ಲಿ ನಾವು ಪ್ರತಿ ವರ್ಷ ಏನು NRWP ನಾವು ಆಕ್ಷನ್ ಪ್ಲಾನ್ ಕುಡಿಯೋ ನೀರು ಮಾಡ್ತೀವಿ. ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಬಹುತೇಕ ಬೋರ್ವೆಲ್ಗಳಲ್ಲಿ ಪೂರೈಕೆ ಮಾಡಲಾಗುತ್ತಿದೆ. ದುರಂತ ಎಂದರೆ ಅಂತರ್ಜಲ ತಾಲೂಕಿನಲ್ಲಿ 1,000 ಅಡಿಗಿಂತಲೂ ಕೆಳಗೆ ಇಳಿದಿದೆ. ಯಾವ ಅಧಿಕಾರಿಗಳು ನೀರಿನ ಮಾತ್ರೆ ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಅಂತಾರೆ ಶೆಟ್ಟಿಗೆಹಳ್ಳಿ ಹರೀಶ್. ನೀರಿನ ಗುಣಮಟ್ಟ ಚೆಕ್ ಮಾಡ್ತಾ ಇಲ್ಲ. ಒಂದು ಬಂದು ಇಲ್ಲಿ ಕೇಳಿದ್ರೆ PDOಗಳು, ಕಾರ್ಯದರ್ಶಿಗಳು ಇವರೆಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ, ನೀರಿನ ಗುಣಮಟ್ಟ ಸರಿ ಇದೆ ಅಂತ ಹೇಳ್ತಾರೆ. ಆದರೆ ಹಳ್ಳಿ ಗಾಡುಗಳಲ್ಲಿ ಈ ಕಾಯಿಲೆಗಳು ಅದು ಇದು ಎಲ್ಲ ಬಂದು ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನ ನಾವು ಕೇಳಕ್ ಹೋದಾಗ ಅಧಿಕಾರಿಗಳು ಎಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದಂತ ವರದಿ ಮಾತ್ರ ಇದೆ. ಬಟ್ ಇಲ್ಲಿ ಸದಸ್ಯರಿಗೆ ಆಗಲಿ ಮತ್ತೆ ಊರಿನ ಹಿರಿಕರಿಗೆ ಆಗಲಿ ಈ ತರ ನೀರಿನ ಗುಣಮಟ್ಟ ಇದೆ, ಈ ತರ ಹಾಳಾಗ್ತಾ ಇದೆ, ಈ ತರ ಆಗಿದೆ, ಇನ್ನು ಮುಂದೆ ಈ ತರ ಸರಿಪಡಿಸಬಹುದು, ಇಲ್ಲ ಬೇರೆ ಕಡೆ ಬೋರ್ ಕೊರ್ಸೋದ ನೀರು ಈ ತರ ಆಗಿದೆ ಅನ್ನೋದನ್ನ ಅವರು ಯಾವುದೇ ರೀತಿ ಗಮನಕ್ಕೆ ತರದಲ್ಲೇನೆ ಕಳೆದ ಕೆಲವಾರು ವರ್ಷಗಳಿಂದ ಗ್ರಾಮಾಂತರ ಪ್ರದೇಶದ ಜನತೆಗೆ ಶುದ್ಧ ಕುಡಿಯುವ ನೀರಿನ ಗುಣಮಟ್ಟ ಏನು ಎಂಬುದೇ ಗೊತ್ತಿಲ್ಲ. ಇದೊಂದು ರೀತಿ ಯಕ್ಷಣ ಪ್ರಶ್ನೆಯಾಗಿದೆ. ನೀರಿನ ಗುಣಮಟ್ಟದ ಪರಿಶೀಲನೆ ಯಾರು, ಯಾವಾಗ, ಎಲ್ಲಿ, ಹೇಗೆ ಮಾಡ್ತಾರೆ ಎಂಬುದೇ ಜನತೆಗೆ ಗೊತ್ತಿಲ್ಲ ಅಂತಾರೆ ರಂಗಯ್ಯ ಪಾಳ್ಯದ ಯುವ ಮುಖಂಡ ಅಂಜನ್. ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯೋ ನೀರಿನ ಗುಣಮಟ್ಟ ಚೆನ್ನಾಗಿದೆಯಾ ಇಲ್ವಾ ಅನ್ನೋದೇ ತಿಳ್ಕೊಳ್ಳೋವಂಥದ್ದು ಸಾರ್ವಜನಿಕರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಯಾರು ಈ ಮಾಪನವನ್ನು ಮಾಡ್ತಿದ್ದಾರೆ ಇಲಾಖಾ ಅಧಿಕಾರಿಗಳು, ಅವರು ಒಂದು ಗುಣಮಟ್ಟವನ್ನು ಜನಗಳಿಗೆ ಸಾರ್ವಜನಿಕರಿಗೆ ತಲುಪಿಸೋದ್ರಲ್ಲಿ ಎಡವಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಈಗ ನಮ್ಮ ಕುಣಿಗಲ್ ತಾಲೂಕಿನ ಸುತ್ತಮುತ್ತ ಒಂದು ನೀರಿನ 1000 ಅಡಿ ಕೂಡ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಫ್ಲೋರೈಡ್ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಅಧಿಕಾರಿಗಳು ಇದನ್ನ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಮುಂದೆ ನಿಲ್ಲಿಸಿಕೊಂಡು ಆ ನೀರಿನ ಗುಣಮಟ್ಟವನ್ನು ಚೆಕ್ ಮಾಡಬೇಕು. ಅದನ್ನು ವಾಸ್ತವ ಸ್ಥಿತಿನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನೋದು ಈ ಮೂಲಕ ಮನವಿ ಮಾಡ್ತೇವೆ. ಫ್ಲೋರೈಡ್ ಪಾಯ್ಸನ್ ಜನರ ಜೀವ ತೆಗೆಯುತ್ತಿದೆ. ಜೀವಜಲ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.